ಹಣವನ್ನ ಕೂಡಿಟ್ಟು ವಾಷಿಂಗ್ ಮಷೀನ್ ಖರೀದಿಸಿದ್ದಾರೆ ರಾಮನಗರದ ತುಳಸಿ ಎಂಬುವವರು. ಇದಕ್ಕೆ ಸಂಬಂಧಪಟ್ಟಂತೆ ಈ ನಾಡಿನ ಸಿಎಂ ತಮ್ಮ ಹಬ್ಬದ ಸಂಭ್ರಮ ಮತ್ತಷ್ಟು ಇಮ್ಮಡಿ ಆಯಿತು ಎಂದಿದ್ದಾರೆ. ಈ ಕುರಿತು ಮಾತನಾಡ್ತಾ ಹೋಗ್ತೀನಿ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಅಮೃತ ಶ್ರೀಕಂಠ. ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ರಾಜ್ಯದ ಜನರ ಜೀವನದಲ್ಲಿ ಅತಿದೊಡ್ಡ ಬದಲಾವಣೆಯನ್ನೇ ತಂದಿವೆ. ಇವುಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಕೂಡ ಒಂದು. ಈ ಯೋಜನೆ ಮಹಿಳೆಯರ ಸ್ವಾವಲಂಬನೆಗೆ ಪ್ರಮುಖ ಪಾತ್ರವನ್ನ ವಹಿಸ್ತಾ ಇದೆ. ಈ ಯೋಜನೆಯಿಂದ ಪ್ರತಿ ತಿಂಗಳು 2,000 ರೂಪಾಯಿ ನೇರವಾಗಿ ಮನೆಯ ಗೃಹಿಣಿಯರ ಬ್ಯಾಂಕ್ ಖಾತೆಗೆ ಜಮಾವಣೆ ಆಗ್ತಾ ಇದೆ. ಈ ಹಣದಿಂದ ಸಾಕಷ್ಟು ಮಹಿಳೆಯರು ಸ್ವಂತ ವ್ಯವಹಾರವನ್ನು ಆರಂಭಿಸಿ ಕುಟುಂಬದ ಆರ್ಥಿಕ ಜವಾಬ್ದಾರಿಯನ್ನ ಹೊತ್ತುಕೊಂಡಿದ್ದಾರೆ. ಕಳೆದ ಕೆಲ ದಿನಗಳ ಹಿಂದೆ ವಿಜಯನಗರ ಜಿಲ್ಲೆಯಲ್ಲಿ ಒಂದು ವಿನೂತನ ನಿದರ್ಶನ ಕೂಡ ಇದೇ ವಿಚಾರಕ್ಕೆ ಸಂಬಂಧ ಕಂಡು ಬಂತು. ಗೃಹಲಕ್ಷ್ಮಿ ಯೋಜನೆ ಹಣದಲ್ಲಿ ಫಲಾನುಭವಿಯೋರ್ವರು ಮನೆಗೆ 28,000 ರೂಪಾಯಿ ವೆಚ್ಚದ ಬಾಗಿಲನ್ನ ನಿರ್ಮಾಣ ಮಾಡಿದ್ದು ತಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಸಿಎಂ ಸಿದ್ದರಾಮಯ್ಯನವರ ಭಾವಚಿತ್ರವನ್ನ ಕೆತ್ತಿಸಿದ್ರು. ಈ ಬಾಗಿಲು ನೋಡೋದಕ್ಕೆ ಅಕ್ಕಪಕ್ಕದ ಗ್ರಾಮಸ್ಥರಿಂದ ಬೇರೆ ಬೇರೆ ಊರುಗಳಿಂದ ಜನ ಆಗಮಿಸ್ತಾ ಇದ್ರು. ಗ್ರಾಮದ ಜನರು ದೂರದಿಂದಲೇ ವೀಕ್ಷಿಸಿ ಅದರ ಸೌಂದರ್ಯಕ್ಕೆ ಆಕರ್ಷಿತರಾಗ್ತಾ ಇದ್ದಾರೆ. ಈ ಗೃಹಲಕ್ಷ್ಮಿ ಯೋಜನೆಯಿಂದ ನಮ್ಮ ಜೀವನ ಬದಲಾಗಿದೆ ಹೀಗಂತ ಕೂಡ ನಾನಾ ಜನ ಕಮೆಂಟ್ಸ್ ಗಳನ್ನ ಮಾಡ್ತಾ ಇದ್ದಾರೆ. ಸಿಎಂ ಅವರಿಗೆ ಕೃತಜ್ಞತೆಯಾಗಿ ಈ ಬಾಗಿಲನ್ನ ಕೆತ್ತಿಸಿದ್ದೀವಿ ಅಂತ ಕೂಡ ಅದೇ ಮನೆಯ ಆ ಬಾಗಿಲನ್ನ ಕೆತ್ತಿಸಿದಂತಹ ಮನೆಯ ಪಾರ್ವತಿ ಅವರೇ ಹೇಳಿದ್ದಾರೆ. ಅಲ್ಲದೆ ಇದಕ್ಕೆ ಸಿಎಂ ಸಿದ್ದರಾಮಯ್ಯಗೆ ವಿಶೇಷ ರೀತಿಯ ಅಭಿನಂದನೆಯನ್ನ ಕೂಡ ಸಲ್ಲಿಸಿದ್ದಾರೆ. ಇಷ್ಟು ಮಾತ್ರವಲ್ಲದೆ ಗೃಹಲಕ್ಷ್ಮಿ ಹಣದಲ್ಲಿ ದಸರಾದಲ್ಲೂ ಸ್ಟಾಲ್ ಹಾಕಿದ್ದಾರೆ ಮಹಿಳೆಯರು. ಇದರ ಜೊತೆಗೆ ಹಸು ಖರೀದಿ, ಮಗನಿಗೆ ಕನಸಿನ ಬೈಕ್, ಹೀಗೆ ಹತ್ತಲವು ಕಾರ್ಯಗಳನ್ನ ಕೂಡ ಮಾಡಿಕೊಂಡಿದ್ದಾರೆ ಫಲಾನುಭವಿಗಳು. ಇವೆಲ್ಲವೂ ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ರಾಮನಗರದ ಗ್ಯಾರಂಟಿ ಯೋಜನೆಯ ಫಲಾನುಭವಿ ಮಹಿಳೆಯೋರ್ವರು ಬಿಕೆ ತುಳಸಿ ಎಂಬುವವರು ಕಳೆದ 7 ತಿಂಗಳ ಗೃಹಲಕ್ಷ್ಮಿ ಹಣವನ್ನ ಕೂಡಿಟ್ಟು ಮಹಾನವಮಿಯ ದಿನ ಹೊಸ ವಾಷಿಂಗ್ ಮಷೀನ್ ಅನ್ನ ಖರೀದಿಸಿ ಪೂಜೆ ಮಾಡ್ತಾ ಇರುವಂತಹ ಒಂದು ವಿಡಿಯೋ ಎಲ್ಲೆಡೆ ಭಾರಿನೇ ವೈರಲ್ ಆಗ್ತಾ ಇದೆ. ಇದು ನನ್ನ ಹಬ್ಬದ ಸಂಭ್ರಮವನ್ನ ಮತ್ತಷ್ಟು ಇಮ್ಮಡಿಯಾಗಿಸಿತು ಅಂತ ಸಿಎಂ ಅವರೇ ಹೇಳಿದ್ದಾರೆ. ಸ್ತ್ರೀ ಸಬಲೀಕರಣದ ಆಶಯದೊಂದಿಗೆ ಜಾರಿಗೆ ಕೊಟ್ಟಂತಹ ಗೃಹಲಕ್ಷ್ಮಿ ಯೋಜನೆಯು ಸ್ತ್ರೀ ಶಕ್ತಿಯನ್ನ ಆರಾಧಿಸುವಂತಹ ನವರಾತ್ರಿಯಲ್ಲಿ ಮಹಿಳೆಯೊಬ್ಬರ ಸಂಭ್ರಮಕ್ಕೆ ಕಾರಣವಾಗಿರೋದು ಹೆಚ್ಚು ಅರ್ಥಪೂರ್ಣ ಮತ್ತು ಸಾರ್ಥಕ ಎನಿಸಿದೆ ಅಂತ ಕೂಡ ಹೇಳಿದ್ದಾರೆ. ಇನ್ನಷ್ಟು ಕುಟುಂಬಗಳ ಖುಷಿಗೆ ನಮ್ಮ ಯೋಜನೆ ಸಾಕ್ಷಿಯಾಗಲಿ ಅಂತ ಆಶಿಸುತ್ತೇನೆ ಎನ್ನುವಂತಹ ಟ್ವೀಟ್ ಅನ್ನ ಕೂಡ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ಮಹತ್ವದ ಯೋಜನೆ ಗೃಹಲಕ್ಷ್ಮಿಯಿಂದಾಗಿ ಮಹಿಳೆಯರು ತಮ್ಮ ಖಾತೆಗೆ ಬಂದಂತಹ 2,000 ಹಣವನ್ನ ಕೂಡಿಟ್ಟು ಅದರಿಂದ ಸ್ಟೇಷನರಿ ಅಂಗಡಿ, ಮಗನಿಗೆ ಬೈಕ್, ಗಂಡನ ಕಣ್ಣಿನ ಆಪರೇಷನ್ ಸೇರಿದಂತೆ ನಾನಾ ದುಬಾರಿ ವೆಚ್ಚಗಳಿಗೆ ಬಳಕೆಯನ್ನ ಮಾಡಿಕೊಂಡಿದ್ದಾರೆ. ಸದ್ಯ ರಾಮನಗರದಲ್ಲಿ ಮಹಿಳೆಯೊಬ್ಬರು 7 ತಿಂಗಳು ಹಣವನ್ನ ಕೂಡಿಟ್ಟು ವಾಷಿಂಗ್ ಮಷೀನ್ ಖರೀದಿ ಮಾಡಿರುವುದು ಬೆಳಕಿಗೆ ಬಂದಿದೆ. ಇನ್ನು ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದಂತಹ ಗೃಹಲಕ್ಷ್ಮಿಯಿಂದ ಇವೆಲ್ಲವೂ ಕೂಡ ಸಾಧ್ಯವಾಯಿತು ಅಂತ ಹೆಂಗಳೆಯರು ಕಾಮೆಂಟ್ ಮಾಡ್ತಾ ಇದ್ದಾರೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ದು, ಬೇಗ ನಮ್ಮದು.